ಇದೇ ತಿಂಗಳ ಕೊನೆಯಲ್ಲಿ ಬರುವ ಶ್ರೀ ವೈಕುಂಠ ಏಕಾದಶಿಯಂದು ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಬೇಕೆಂದು ಯೋಚಿಸುತ್ತಿದ್ದೀರಾ? ಹಾಗಿದ್ದರೆ ಬೆಂಗಳೂರಿನ ವಸಂತಪುರದ ಇಸ್ಕಾನ್ ವೈಕುಂಠಗಿರಿ ದೇವಾಲಯಕ್ಕೆ ಬನ್ನಿ. ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಸೆಳೆಯುವ ದೇವಸ್ಥಾನಗಳಲ್ಲಿ ಇದು ಒಂದು. ಇದಕ್ಕೆ ಕಾರಣ ಈ ಮಂದಿರದ ವಾಸ್ತುವಿನ್ಯಾಸ. ಇದು ತಿರುಪತಿಯ ಶ್ರೀ ವೆಂಕಟರಮಣನ ದೇವಸ್ಥಾನದಂತೆಯೇ ಇದೆ. ಇಲ್ಲಿನ ಶ್ರೀ ರಾಜಾದಿರಾಜ ಗೋವಿಂದನ ಭವ್ಯವಾದ ಮೂರ್ತಿಯು ವೆಂಕಟರಮಣನನ್ನೇ ಹೋಲುತ್ತದೆ. ಹಾಗಾಗಿ ಇಲ್ಲಿನ ದರ್ಶನವು ಭಕ್ತರಿಗೆ ತಿರುಪತಿಗೆ ಹೋದ ಅನುಭವವನ್ನೇ ನೀಡುತ್ತದೆ. ಇಸ್ಕಾನ್ ವೈಕುಂಠಗಿರಿಯಲ್ಲಿ ಬಹಳ ಭಕ್ತಿ ಮತ್ತು ಸಂಭ್ರಮದಿಂದ ವೈಕುಂಠ ಏಕಾದಶಿಯ ಆಚರಣೆಯೂ ನಡೆಯುತ್ತದೆ. ಮಂದಿರದ ಉತ್ತರ ಭಾಗದಲ್ಲಿ ವಿಶೇಷವಾಗಿ ನಿರ್ಮಿಸಲಾದ ವೈಕುಂಠ ದ್ವಾರದಲ್ಲಿ ಶ್ರೀ ರಾಜಗೋಪಾಲ ಹಾಗೂ ರುಕ್ಮಿಣಿ ಸತ್ಯಭಾಮರಿಗೆ ಮುಂಜಾನೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ವೈಕುಂಠ ದ್ವಾರವನ್ನು ತೆರೆಯಲಾಗುತ್ತದೆ. ಆ ಬಳಿಕ ಭಕ್ತರು ಭಗವಂತನ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದು ವೈಕುಂಠ ದ್ವಾರದ ಮೂಲಕ ಮಂದಿರವನ್ನು ಪ್ರವೇಶಿಸಿ ಧನ್ಯರಾಗುತ್ತಾರೆ. ಶ್ರೀ ರಾಜಾದಿರಾಜ ಗೋವಿಂದ, ಶ್ರೀ ರಾಧಾಕೃಷ್ಣ ಚಂದ್ರ, ಶ್ರೀ ಜಗನ್ನಾಥ ಬಲದೇವ ಸುಭದ್ರ, ಶ್ರೀ ರಾಜಲಕ್ಷ್ಮಿ ಪದ್ಮಾವತಿ, ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಸುದರ್ಶನ ನರಸಿಂಹ ದೇವರನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ. ದಿನವಿಡೀ ಭಜನೆ ಮತ್ತು ಹರಿನಾಮ ಸಂಕೀರ್ತನೆಗಳು ನಡೆಯುತ್ತವೆ. ವಿಶೇಷ ಪೂಜೆ ಮತ್ತು ಸೇವೆಯನ್ನು ಸಲ್ಲಿಸಲು ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಲಾಗುತ್ತದೆ. ಬಂದ ಎಲ್ಲ ಭಕ್ತರಿಗೂ ಸ್ವಾದಿಷ್ಟವಾದ ಪ್ರಸಾದವನ್ನು ವಿತರಿಸಲಾಗುತ್ತದೆ. ತಾವೆಲ್ಲರೂ ಡಿಸೆಂಬರ್ 30ರಂದು ನಡೆಯುವ ಈ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗಿ. ಹರೇ ಕೃಷ್ಣ.